नुಗ್ಗೆ इप्पतोवे बिसी अन्नಕ್ಕೆ ಬಾರಿ ಲೈಕ್ ರುಚಿ ಕೊಡ್ತು ಮರಾಠಿಲಿ ಹೆಂಗ ಇದಕ್ಕೆ ಶೇವ್ಗ್ಯಾच्या शेंगाचं वरण ಹಾಂಗೆ ಹೇಳ್ತು ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಇಪ್ಪ ಈ ತೋವೆ ಹೇಗೆ ಮಾಡಿದ್ವು ನೋಡುವ ಬನ್ನಿ. ನುಗ್ಗೆ ತೊವೆ ಮಾಡಲೆ 2 ನುಗ್ಗೆ ತೆಕೊಂಡು ಅದರ ಸಿಪ್ಪೆ ತೆಗೆದು ನಮ್ಮ ಬೆರಳು ಅಷ್ಟು ಉದ್ದ ತುಂಡು ಮಾಡಿದೆ. ಒಂದು ಗಿಣ್ಣಲು ತೊಗರಿಬೇಳೆ, ಒಂದು ಸೊಲ್ಲದ ಅಡಿಕೆ ಅಷ್ಟು ಬೆಲ್ಲ, ಒಂದು ಸೊಲ್ಲದ ಅಡಿಕೆ ಅಷ್ಟು ಹುಳಿ ನೀರಲ್ಲಿ ನೆನೆಸಿ ಇಟ್ಟಿದೆ. ಒಗ್ಗರಣೆಗೆ ಕರಿಬೇವು, 2 ಹಸಿಮೆಣಸು ಮಧ್ಯದಿಂದ ಸಿಗದು, ಇಂಗು ಮತ್ತೆ ಅರಸಿನ ತೆಕ್ಕೊಳ್ಳಿ. ತೊಗರಿಬೇಳೆ ತೊಳೆದು ಕುಕ್ಕರ್ಲಿ ಬೇಯಲಿ ಇಡುವ. ಬೆಂದ ಮೇಲೆ ಲಾಯ್ಕಿ ಮೆತ್ತಗೆ ಆಯ್ಕೋಬೇಳೆ. ಈಗ ನುಗ್ಗೆಗೆ ಸ್ವಲ್ಪ ನೀರು ಹಾಕಿ ಅರ್ಧವೇ ಬೇಯಿಸಿಕು. ಯಾಕೆ ಹೇಳಿದ್ರೆ ನುಗ್ಗೆ ಮತ್ತೆ ತೋವೆಗೆ ಹಾಕಿ ಸರಿ ಬೇಯಲಿ ಇದ್ದು. ನೋಡಿ, ತೊಗರಿಬೇಳೆ ಸರಿ ಬೆಂದಿದ್ದು. ಬೆಂದ ಬೇಳೆಯಲ್ಲಿ ಉಪ್ಪು, ಹುಳಿ, ಅರ್ಧ ಬೆಂದ ನುಗ್ಗೆ, ಬೆಲ್ಲ, ಒಂದು ಹಸಿಮೆಣಸು ಹಾಕಿಕು. ಅಡಿ ದಪ್ಪ ಇಪ್ಪ ಪಾತ್ರೆಯಲ್ಲಿ ಒಗ್ಗರಣೆಗೆ ತುಪ್ಪ ಹಾಕಿಕು. ಹಿಂಗುಗೆ ಬೇಕಾದ್ರೆ ಅಡಿಗೆ ಎಣ್ಣೆ ಸಹ ಹಾಕ್ಲಕ್ಕು. ಬಿಸಿ ಆದ ತುಪ್ಪಲ್ಲಿ ಜೀರಿಗೆ, ಇಂಗು, ಒಂದು ಸಿಗದ ಹಸಿಮೆಣಸು ಹಾಕಿಕು. ಮೆಣಸು ಬಿಳಿ ಆದ ಮೇಲೆ ಕರಿಬೇವು, ಅರಸಿನ ಹಾಕಿಕು. ಈಗ ಕೂಡಲೇ ತೋವೆ ನುಗ್ಗೆ ಮಿಶ್ರಣ ಒಗ್ಗರಣೆ ಮೇಲೆ ಹಾಕಿ. ನಿಧಾನಕ್ಕೆ ಕೌಲು ಹಾಕಿ ಮಿಶ್ರ ಮಾಡಿಕು. ಸಣ್ಣ ಬೆಂಕಿಲಿ ಸಾಧಾರಣ 6-7 ನಿಮಿಷ ತೋವೆ ಸರಿ ಕೊಚ್ಚಬೇಕು. ಮಹಾರಾಷ್ಟ್ರ ಕೊಂಕಣ್ ತೀರದ ಪಾರಂಪರಿಕ ಅಡಿಗೆ ಹವ್ಯಕ ಭಾಷೆಯಲ್ಲಿ ತಿಳ್ಕೊಂಬ್ಲೆ ಸಾಧನಾಸ್ ಕೋಸ್ಟಲ್ ಫುಡ್ನ ಸಬ್ಸ್ಕ್ರೈಬ್ ಮಾಡಿ.